ಇದೇನಿದು ಚೌಳಿ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀರಾ? ಇಲ್ಕೊಡೆ. ನಮ್ ಬೀಗರು ಸೂಪರ್ ಸಾನಿಕ್ ಸ್ಪೀಡಲ್ಲಿ ಇದ್ದಾರೆ. ಎಂಗೇಜ್ಮೆಂಟ್ ಆಗಿದ ತಕ್ಷಣ ಮದುವೆಗೂ ಶಾಪಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟಿದಾರಲ್ಲ. ಕರ್ದಿದ್ರೆ ನಾವು ಬರ್ತಿದ್ವಲ್ಲ. ನಿಮ್ಮನ್ನೆಲ್ಲ ಕರ್ಕೊಂಡೋಗಿದ್ರೆ ಇಷ್ಟೊತ್ತಿಗೆ ಬರಕ್ಕಾಗ್ತಿತ್ತಾ? ಜಾಗರಣೆನೆ. ಅಳಿ ಅಂದ್ರೆ ತಮಾಷೆ ಮಾಡ್ಬೇಡಿ, ನಾವೆಷ್ಟು ಫಾಸ್ಟ್ ಆಗಿ ಮಾಡ್ತೀವಿ ಗೊತ್ತಾ? ಅದಾಗಿರ್ಲಿ ಬೀಗ್ರೆ, ಹೋಗಿದ್ ಕೆಲಸ ಹೇಗಾಯ್ತು? ಚೆನ್ನಾಗಾಯ್ತಾ? ಅದು ಏನಪ್ಪ ಅಪ್ಪ, ನಂಗೊಂಚೂರು ಕೆಲಸ ಇದೆ, ಹೋಗಿ ಬರ್ತೀನಿ. ಕೋದಂಡ, ಒಂದ್ ನಿಮಿಷ. ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು, ಪ್ಲೀಸ್. ನಾವು ನಮ್ಮ ವಂಶ ಹುಟ್ಟಿದಾಗ್ಲಿಂದ ಒಂದು ದಿವಸ ಕೂಡ ಅವಳನ್ನ ಬಿಟ್ಟಿಲ್ಲ. ಈಗ ಅವಳು ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಇನ್ನು ಅವಳು ಜೀವನ ಪೂರ್ತಿ ಅಪ್ಪ ಅಮ್ಮನಿಂದ ದೂರ ಇರ್ತಾಳೆ. ಅವಳು ದೂರ ಇರ್ತಾಳೆ ಅಂತ ನಾವಿರೋದಕ್ಕಾಗೋದಿಲ್ಲ ಅಲ್ವಾ? ಇದೊಂದು ಸ್ವಲ್ಪ ನೋಡಿ ಕೊಡು. ಇದೇನ್ ಬೀಗ್ರೆ, ಆಸ್ತಿ ಪತ್ರ ಇದ್ದಾಗಿದೆ? ಹೌದು, ಅದು ಮನೆ ಪತ್ರ. ಇಲ್ಲೇ ಪಕ್ಕದ ಏರಿಯಾದಲ್ಲೇ ಒಂದು ಹೊಸ ಮನೆ ತಗೊಂಡಿದ್ದೀವಿ. ಇನ್ನು ನಮಗೆ ಬೇಕಾದಾಗ ಬಂದು ನಮ್ಮ ಮಗಳು ನೋಡ್ಕೊಂಡು ಹೋಗ್ಬೋದು. ಇವರು ಬೆಂಗಳೂರಲ್ಲಿ ಯಾಕೆ ಮನೆ ಮಾಡಿದ್ದಾರೆ? ಒಂದು ವೇಳೆ ಆ ಯಾರೋ ಹಿರಿಯ ವ್ಯಕ್ತಿ ಹೇಳ್ದಾಗೆ ನಮ್ಮ ಮನೇನ 2 ಮಾಡೋ ಪ್ಲಾನ್ ಏನಾದರೂ ಇದೆಯಾ? ಅಲ್ಲ, ಬೆಂಗಳೂರಲ್ಲಿ ಮನೆ ಮಾಡಿದ್ರ? ಹಾ, ನಮಗೆಲ್ಲ ಒಂದು ಮಾತು ಕೂಡ ಕೇಳಲಿಲ್ಲ ನೀವು. ಕೇಳಬಾರ್ದು ಅಂತ ಏನಿಲ್ಲ. ನಮ್ಮ ಪರಿಚಯದವರೊಬ್ರು ಇಲ್ಲೇ ಇದ್ರು, ಅವರು ಒಳ್ಳೆ ಮನೆ ಇದೆ ಅಂತ ಕಾಲ್ ಮಾಡಿದ್ರು. ನಾವು ಮನೆ ನೋಡ್ಬೇಕು ಅಂತಾನೆ ಹೋಗಿದ್ದು. ನಮ್ಗೆ ಮನೆ ಇಷ್ಟ ಆಯ್ತು. ಸಿಟಿನಲ್ಲಿ ಇಂಥ ಮನೆ ಬಿಟ್ರೆ ಸಿಗೋದಿಲ್ಲ ಅಂತ ಹೇಳಿ ಆ ಕ್ಷಣನೇ ಮನೆ ತಗೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ವಿ. ಈ ಮನೆನೂ ನಿಮ್ದೇ ಅಲ್ವೇ? ನೀವ್ ಇಲ್ಲೇ ಇರ್ಬೋದಾಗಿತ್ತು. ಬೇರೆ ಮನೆ ಒಂದ್ ಯಾಕೆ ಮಾಡಕ್ ಹೋದ್ರಿ? ಅಲ್ಲ, ಎಷ್ಟೇ ಆದ್ರೂ ನಮ್ಮನೆ ಅಲ್ವಾ? ಅದು ಅಲ್ಲದೆ ಬೀಗ್ರ ಮನೆಯಲ್ಲಿ ಎಷ್ಟು ದಿವಸ ಅಂತ ಇರಕ್ಕಾಗುತ್ತೆ? ನೀವಿಲ್ಲಿ ಸಿಟಿಲಿ ಮನೆ ಮಾಡಿದ್ರೆ ಹಳ್ಳಿಲಿರೋ ನಿಮ್ಮ ವ್ಯಾಪಾರ ವ್ಯವಹಾರನೆಲ್ಲ ಯಾರು ನೋಡ್ಕೋತಾರೆ? ಅದನ್ನ ನೋಡ್ಕೊಳಕ್ ಜನ ಇದ್ದಾರೆ ಬಿಡಿ. ಅದನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ನಾನು ಅದ್ ಕಡೆ ತಲೆ ಆಗ್ತಿದ್ರು ಸಹ ಜನ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಕೃಷ್ಣ, ಯಾಕಪ್ಪ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ನಾವು ಬೆಂಗಳೂರಿನಲ್ಲಿ ಮನೆ ತಗೊಂಡಿದ್ದು ಇಷ್ಟ ಆಯ್ತಾ? ಕೃಷ್ಣ, ಅವ್ರು ನಿನ್ನನ್ನೇ ಕೇಳ್ತಿರೋದು. ಏನಾದ್ರೂ ಮಾತಾಡೋ. ನಾನೇನಕ್ಕ ಮಾತಾಡ್ಲಿ? ಅವ್ರು ಇಷ್ಟಪಟ್ಟು ತಗೊಂಡಿದ್ದಾರೆ ಅಂದಮೇಲೆ ಚೆನ್ನಾಗೇ ಇರುತ್ತೆ.